Hello everyone, I am Pavitra Mallikarjun. In today's session, I am going to discuss about adjective. ಈಗಾಗಲೇ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ನಾನು ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್ ಬಗ್ಗೆ ಕ್ಲಾಸ್ ಗಳನ್ನ ಮಾಡಿದ್ದೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ಅಡ್ಜೆಕ್ಟಿವ್ ಅನ್ನುವಂತಹ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಕ್ಲಾಸ್ ಅನ್ನ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಅಡ್ಜೆಕ್ಟಿವ್ ನಾನು ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡ್ಬೇಕಾದ್ರೆ ಹೇಳಿದ್ದೆ ಅಡ್ಜೆಕ್ಟಿವ್ ಅಂತಂದ್ರೆ ಏನು ಅಂತ ಹೇಳಿ. ನೋಡಿ, ಆನ್ ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಎ ನೌನ್. ಅಡ್ಜೆಕ್ಟಿವ್ ಅನ್ನೋದು ಒಂದು ಪದ ಆಗಿರುತ್ತೆ, ಅದು ಯಾವುದನ್ನ ಡಿಸ್ಕ್ರೈಬ್ ಮಾಡುತ್ತೆ, ಯಾವುದರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ, ನೌನ್. ನೌನ್ ಅಂತ ಅಂದ್ರೆ ಏನು? ನೇಮಿಂಗ್ ವರ್ಡ್ಸ್ ಆರ್ ಕಾಲ್ಡ್ ನೌನ್ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಪರ್ಸನ್ಸ್ ನೇಮ್ ಇರ್ಬೋದು, ಪ್ಲೇಸ್ ನೇಮ್ ಇರ್ಬೋದು, ಥಿಂಗ್ಸ್ ನ ನೇಮ್ ಇರ್ಬೋದು, ಅನಿಮಲ್ಸ್ ನ ನೇಮ್ ಇರ್ಬೋದು, ಈ ಎಲ್ಲಾಗಳಿಗೂ ನಾವು ಒಂದು ಹೆಸರುಗಳನ್ನ ಕೊಟ್ಟಿರ್ತೀವಿ. ಅವುಗಳನ್ನೆಲ್ಲ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವುಗಳ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಕೊಟ್ರೆ ನಾವು ಅದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ಅನ್ನ ತಗೊಂಡಿದೀನಿ. ಅದ್ರಲ್ಲಿ ಅಡ್ಜೆಕ್ಟಿವ್ ನ ಹೆಂಗೆ ಗುರುತಿಸೋದು ಅಂತ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಶಿ ಈಸ್ ಅ ಹ್ಯಾಪಿ ಗರ್ಲ್ ಅಂತ ಕೊಟ್ಟಿದ್ದೀನಿ. ಅಂದ್ರೇನು? ಅವಳು ಒಬ್ಳು ಹುಡುಗಿ. ಎಂತ ಹುಡುಗಿ? ಖುಷಿಯಾಗಿರುವಂತಹ ಹುಡುಗಿಯಾಗಿದ್ದಾಳೆ. ದಿಸ್ ಈಸ್ ಅ ಬಿಗ್ ಹೌಸ್. ಇದು ಒಂದು ದೊಡ್ಡದಾದ ಮನೆಯಾಗಿದೆ. ಐ ಹ್ಯಾವ್ ಅ ರೆಡ್ ಪೆನ್. ನನ್ನ ಹತ್ರ ರೆಡ್ ಪೆನ್ ಇದೆ ಅಂತ ಹೇಳಿ ಇದರ ಅರ್ಥ ಅಲ್ವಾ? ಐ ಹ್ಯಾವ್ ಅ ರೆಡ್ ಪೆನ್. ಈಗ ನೋಡಿ, ಯಾವ್ದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡುತ್ತೆ ಅಡ್ಜೆಕ್ಟಿವ್ ಅಂತ ಅಂದ್ರೆ ನೌನ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡುತ್ತೆ. ಹಂಗಾದ್ರೆ ಈ ಸೆಂಟೆನ್ಸ್ ಅಲ್ಲಿ ಇರುವಂತಹ ನೌನ್ಸ್ ಯಾವುದು ಅಂತ ಪತ್ತೆ ಹಚ್ಚಬೇಕು. ಶಿ ಅನ್ನೋದು ನೌನಾ? ಅಲ್ಲ, ಇದೇನಾಗುತ್ತೆ? ಪ್ರನೌನ್ ಆಗುತ್ತೆ. ಈಸ್ ಅನ್ನೋದು ಏನಾಗುತ್ತೆ? ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬ್ ಆಗುತ್ತೆ. ಈಸ್ ಎ ಹ್ಯಾಪಿ ಗರ್ಲ್. ಹ್ಯಾಪಿ ಗರ್ಲ್. ಹ್ಯಾಪಿ ಅನ್ನೋದೇನು? ಒಂದು ಎಕ್ಸ್ಟ್ರಾ ವರ್ಡ್ ಬಂದಿದೆ, ಅದು ನಮಗೆ ಏನಂತ ಗೊತ್ತಿಲ್ಲ. ಈಗ ಗರ್ಲ್ ಅನ್ನೋದು ನೌನ್ ತಾನೆ. ಪರ್ಸನ್ಸ್ ನೇಮ್ಸ್ ಅಲ್ಲಿ ಗರ್ಲ್, ಬಾಯ್ ಅಂತ ಕಾಮನ್ ನೌನ್ ಅಲ್ಲಿ ಬಳಸ್ತೀವಿ. ಸೊ ಗರ್ಲ್ ಅನ್ನೋದು ನೌನ್. ಈ ಸೆಂಟೆನ್ಸ್ ಅಲ್ಲಿ ಗರ್ಲ್ ಅನ್ನೋದು ನೌನ್ ಆಗುತ್ತೆ. ಸೊ ಈ ನೌನ್ ನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಯಾವ ವರ್ಡ್? ಹ್ಯಾಪಿ ಅನ್ನುವಂತ ವರ್ಡ್ ಅಲ್ವಾ? ಹ್ಯಾಪಿ ಅನ್ನೋದು ಏನಾಗುತ್ತೆ ಹಂಗಾದ್ರೆ? ಅಡ್ಜೆಕ್ಟಿವ್ ಆಗುತ್ತೆ. ಯಾಕೆ ಅಡ್ಜೆಕ್ಟಿವ್? ಇವಳು ಒಬ್ಳು ಹುಡುಗಿ ಇದ್ದಾಳೆ. ಅವಳು ಯಾವ ರೀತಿ ಇದ್ದಾಳೆ? ಹ್ಯಾಪಿ ಆಗಿದ್ದಾಳೆ. ಯಾವಾಗ್ಲೂ ಅವಳು ಖುಷಿಯಾಗಿರ್ತಾಳೆ ಅಂತ ಹೇಳಿ ಇವಳ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಿದೆ. ಅದಕ್ಕೋಸ್ಕರ ಇದು ಅಡ್ಜೆಕ್ಟಿವ್ ಆಗುತ್ತೆ. ದಿಸ್ ಈಸ್ ಎ ಬಿಗ್ ಹೌಸ್. ದಿಸ್ ಅನ್ನೋದೇನು? ಪ್ರನೌನ್ ಆಗುತ್ತೆ ಅಲ್ವಾ? ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳ್ಕೊಟ್ಟಿದ್ದೆ ನಾನು. ಪ್ರನೌನ್ಸ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಪ್ರನೌನ್ಸ್ ನ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಪ್ರನೌನ್ ಅನ್ನುವಂತಹ ಕ್ಲಾಸ್ ಮಾಡಿದೀನಿ, ಆ ಕ್ಲಾಸ್ಗೆ ನೀವು ಹೋಗಿ ನೋಡ್ಬೋದು. ದಿಸ್ ಈಸ್ ಅ ಬಿಗ್ ಹೌಸ್. ನೋಡಿ, ಈಸ್, ಆಮ್, ಆರ್, ವಾಸ್, ವರ್, ಆಮೇಲೆ ಹ್ಯಾವ್, ಹ್ಯಾಸ್, ಹ್ಯಾಡ್, ಇವು ಕೆಲವು ಸಲ ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ಆಕ್ಟ್ ಮಾಡ್ತವೆ ಅಂತ ಕೂಡ ನಾನು ಹೇಳಿದ್ದೆ, ನೆನ್ಪಿಡ್ರಿ ಅದನ್ನ. ದಿಸ್ ಅನ್ನೋದು ಪ್ರನೌನ್ ಆಯ್ತು, ಈಸ್ ಅನ್ನೋದು ವರ್ಬ್ ಆಯ್ತು, ಎ ಬಿಗ್ ಹೌಸ್ ಅನ್ನೋದು ಆಬ್ಜೆಕ್ಟ್ ಆಫ್ ಪ್ಲೇಸ್ ಅಲ್ಲಿ ಇದೆ. ಇದು ಬಿಗ್ ಅನ್ನೋದು ಬಿಡ್ರಿ, ಹೌಸ್ ಅನ್ನೋದು ನೌನ್ ಆಗುತ್ತೆ. ಈ ಒಂದು ಸೆಂಟೆನ್ಸ್ ಅಲ್ಲಿ ಹೌಸ್ ಅನ್ನೋದು ನೌನ್. ಹಂಗಂದ್ರೆ ಯಾವ ರೀತಿ ಇದೆ ಈ ಹೌಸ್ ಅಂತ ಹೇಳೋದಕ್ಕೆ ನಾವು ಬಿಗ್ ಅನ್ನುವಂತಹ ಒಂದು ವರ್ಡ್ ಅನ್ನ ತಗೊಂಡಿದೀವಿ. ಸೊ ಈ ಸೆಂಟೆನ್ಸ್ ಅಲ್ಲಿ ಇದು ಅಡ್ಜೆಕ್ಟಿವ್ ವರ್ಡ್ ಆಯ್ತು. ಓಕೆ, ನೆಕ್ಸ್ಟ್, ಐ ಹ್ಯಾವ್ ಅ ರೆಡ್ ಪೆನ್. ನೋಡಿ, ಎಲ್ಲಾ ಹೆಲ್ಪಿಂಗ್ ವರ್ಬ್ಸ್ ಮೇನ್ ವರ್ಬ್ಸ್ ಆಗಿ ಆಕ್ಟ್ ಮಾಡ್ತಾ ಇದಾವೆ. ಓಕೆ, ಐ ಅನ್ನೋದು ಪ್ರನೌನ್ ಆಗುತ್ತೆ, ಹ್ಯಾವ್ ಅನ್ನೋದು ವರ್ಬ್ ಆಗುತ್ತೆ, ಎ ರೆಡ್ ಪೆನ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ, ಪೆನ್ ಅನ್ನೋದು ನೌನ್. ಪೆನ್ ಅನ್ನೋದು ನೌನ್. ಇದು ಯಾವ ಪೆನ್ ಅಂತ ಹೇಳ್ತಿದೆ? ಕಲರ್ ಅನ್ನ ಹೇಳ್ತಾ ಇದೆ ಅಲ್ವಾ? ಕಲರ್ ಅನ್ನ ಹೇಳ್ತಾ ಇದೆ. ಯಾವ ಕಲರ್ ಅಲ್ಲಿ ಇದೆ? ರೆಡ್ ಕಲರ್ ಅಲ್ಲಿ ಇದೆ. ರೆಡ್ ಕಲರ್ ಪೆನ್ ನನ್ನ ಹತ್ರ ಇದೆ ಅಂತ ಹೇಳೋದಕ್ಕೋಸ್ಕರ ರೆಡ್ ಅನ್ನುವಂತ ವರ್ಡ್ ಅಡ್ಜೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ. ಈಗ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಅನ್ನ ನೋಡೋಣ. ನೋಡಿ, ಕ್ವಾಲಿಟಿ ಅಡ್ಜೆಕ್ಟಿವ್, ಕ್ವಾಂಟಿಟಿ ಅಡ್ಜೆಕ್ಟಿವ್, ನಂಬರ್ ಅಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಪೊಸೆಸಿವ್ ಅಡ್ಜೆಕ್ಟಿವ್, ಇಂಟರಾಗೇಟಿವ್ ಅಡ್ಜೆಕ್ಟಿವ್. ಈಗ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕ್ವಾಲಿಟಿ ಅಡ್ಜೆಕ್ಟಿವ್ ಅಂತ ಅಂದ್ರೆ ಏನು? ಗುಣವಾಚಕ ಪದಗಳನ್ನ ಗುಣವಾಚಕ ನಾಮಪದ ಅಂತ ಕರಿತೀವಿ. ಗುಣಗಳನ್ನ ತಿಳಿಸುವಂತದ್ದಾಗಿರ್ಬೇಕು. ಕ್ವಾಂಟಿಟಿ ಅಡ್ಜೆಕ್ಟಿವ್ ಅಂತ ಅಂದ್ರೆ ಎಷ್ಟರ ಪ್ರಮಾಣ ಅಂತ ಕರಿತೀವಲ್ಲ, ಪರಿಮಾಣ ಅಂತ ಕರಿತೀವಲ್ವ, ಆ ಒಂದು ಗುಣವಾಚಕ ಆಗಿರ್ಬೇಕು. ನಂಬರ್ ಅಡ್ಜೆಕ್ಟಿವ್ ಸಂಖ್ಯಾವಾಚಕ ನಾಮಪದ ಅಂತ ಕರಿತೀವಲ್ವಾ, ಅಂದ್ರೆ ನಂಬರ್ ಅನ್ನ ಸೂಚಿಸ್ತಾ ಇರ್ಬೇಕು. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನು ಇದೆ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಕೂಡ ಇದೆ.
ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಅಂದ್ರೆ ಒಂದೇ ಒಂದು ವಸ್ತುವನ್ನ ನಾವು ಕುರಿತು ಹೇಳ್ಬೇಕು. ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಅಂತ ಅಂದ್ರೇನು, ಸೂಚಕ ನಾಮಪದ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದನ್ನ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಪೊಸೆಸಿವ್ ಅಬ್ಜೆಕ್ಟಿವ್ ಅಂತ ಅಂದ್ರೇನು, ಓನರ್ಶಿಪ್ ಅನ್ನ ತೋರಿಸುವಂತಹ ನಾಮ ವಿಶೇಷಣಗಳು. ಇಂಟರಾಗೇಟಿವ್ ಅಬ್ಜೆಕ್ಟಿವ್ ಅಂತ ಅಂದ್ರೆ ಪ್ರಶ್ನಾರ್ಥಕ ನಾಮವಾಚಕ ಪದಗಳು. ಹೀಗೆ ಈ ಎಲ್ಲಾ ಒಂದು ಅಬ್ಜೆಕ್ಟಿವ್ ಗಳನ್ನ ನಾವು ಡೀಟೇಲ್ ಆಗಿ ನೋಡೋಣ. ಈಗ ಟೈಪ್ಸ್ ಆಫ್ ಅಬ್ಜೆಕ್ಟಿವ್ಸ್ ಅನ್ನ ನೋಡೋಣ. ಮೊದಲನೇದಾಗಿ ಯಾವುದು, ಕ್ವಾಲಿಟಿ ಅಬ್ಜೆಕ್ಟಿವ್. ಕ್ವಾಲಿಟಿ ಅಂತಂದ್ರೇನು, ಗುಣಮಟ್ಟವನ್ನ ಸೂಚಿಸಬೇಕು, ಆ ರೀತಿ ಇರುವಂತಹ ಒಂದು ನಾಮ ವಿಶೇಷಣಗಳು ಅಂತ ಕರಿತೀವಿ. ಇವುಗಳು ಏನನ್ನ ತೋರಿಸ್ತದ, ಡಿಸ್ಕ್ರೈಬ್ಸ್ ಕ್ವಾಲಿಟಿ. ಏನನ್ನ ತೋರಿಸ್ತದ, ಕ್ವಾಲಿಟಿಯನ್ನ ತೋರಿಸುವಂತಹ ನಾಮ ವಿಶೇಷಣಗಳಿಗೆ ನಾವು ಕ್ವಾಲಿಟಿ ಅಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಹಿ ಈಸ್ ಅ ಗುಡ್ ಬಾಯ್. ಇನ್ನೊಂದ್ ಏನ್ ತಗೊಂಡಿದೀನಿ, ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್ ಅಂತ ಹೇಳಿ ತಗೊಂಡಿದೀನಿ. ನೋಡಿ, ಹಿ ಅನ್ನೋದು ಪ್ರನೌನ್ ಅಲ್ವಾ, ಈಸ್ ಎ ಗುಡ್ ಬಾಯ್. ಬಾಯ್ ಅನ್ನೋದು ನೌನ್ ಅಲ್ವಾ, ಈ ಸೆಂಟೆನ್ಸ್ ಅಲ್ಲಿ ನೌನ್ ಅಲ್ವಾ, ಎಂತ ನೌನ್, ಕಾಮನ್ ನೌನ್ ಆಗಿದೆ. ಈ ಒಂದು ಬಾಯ್ ಅನ್ನುವಂತವನು ಎಂತ ಬಾಯ್ ಆಗಿದ್ದಾನೆ, ಯಾವ ರೀತಿ ಇದ್ದಾನೆ ಈ ಹುಡುಗ, ಇವನ ಕ್ವಾಲಿಟಿ ಏನು, ಗುಡ್ ಅಂತ ಇದೆ. ಅದಕ್ಕೋಸ್ಕರ ಇದು ಕ್ವಾಲಿಟಿ ಆಫ್ ಅಬ್ಜೆಕ್ಟಿವ್, ಕ್ವಾಲಿಟಿ ಅಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಇವನ ಗುಣಮಟ್ಟವನ್ನ ತೋರಿಸ್ತಾ ಇದೆ, ಅದಕ್ಕೋಸ್ಕರ ಇದು ಕ್ವಾಲಿಟಿ ಅಬ್ಜೆಕ್ಟಿವ್ ಆಯ್ತು. ನೆಕ್ಸ್ಟ್, ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್. ಫ್ಲವರ್ ಅನ್ನುವಂಥದ್ದು ನೌನ್. ಫ್ಲವರ್ ಅನ್ನುವಂಥದ್ದು ನೌನ್. ಯಾವ ರೀತಿ ಇದೆ ಈ ಫ್ಲವರ್, ಬಾಡೋಗಿದೆನಾ, ಚೆನ್ನಾಗಿಲ್ವಾ, ಬ್ಯೂಟಿಫುಲ್ ಆಗಿದೆ. ಸೊ ಬ್ಯೂಟಿಫುಲ್ ಆಗಿದೆ ಅಂತ ಹೇಳೋದಕ್ಕೆ ನಾವು ಇದನ್ನ ಅಬ್ಜೆಕ್ಟಿವ್ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ನೌನ್ ಬಗ್ಗೆ ಹೇಳ್ತಾ ಇದೆ, ಅದಕ್ಕೋಸ್ಕರನೇ ಇದನ್ನ ನಾವು ಅಬ್ಜೆಕ್ಟಿವ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಿದೆ, ಕ್ವಾಂಟಿಟಿ ಅಬ್ಜೆಕ್ಟಿವ್. ಕ್ವಾಂಟಿಟಿ, ಕ್ವಾಲಿಟಿ ಅಂತ ಅಂದ್ರೆ ಗುಣವನ್ನ ತಿಳಿಸ್ಬೇಕು. ಕ್ವಾಂಟಿಟಿ ಅಂದ್ರೆ ನಮಗೆ ಗೊತ್ತಾಗ್ಬೇಕು, ಪ್ರಮಾಣ ಎಷ್ಟ ಮಟ್ಟಿಗೆ ಪ್ರಮಾಣದಲ್ಲಿದೆ ನಮ್ಗೆ ಇಟ್ಕೊಂಡ್ರೆ ಗೊತ್ತಾಗ್ಬೇಕು, ಇದು ಎಷ್ಟು ಕೆಜಿ ಇದೆ ಅಂತ ಹೇಳಿ ಹೇಳ್ತೀವಿ. ಇವುಗಳು ಏನೇನೋ ತೋರಿಸ್ತದ, ಶೋಸ್ ಅಮೌಂಟ್. ಅಮೌಂಟ್ ಅಂತಂದ್ರೆ ಏನು, ಒಂದು ಮೊತ್ತವನ್ನ ತೋರಿಸ್ತದೆ. ಅದು ಯಾವ ರೀತಿ ಮೊತ್ತ, ನೋ ಎಕ್ಸಾಕ್ಟ್ ನಂಬರ್. ನಮಗೆ ಎಕ್ಸಾಕ್ಟ್ ನಂಬರ್ ಅನ್ನ ತೋರಿಸೋದಿಲ್ಲ, ಆದ್ರೆ ಅದರ ಒಂದು ಪ್ರಮಾಣವನ್ನ ತೋರಿಸ್ತದೆ, ಅದರ ಒಂದು ವೇಟೇಜ್ ಅನ್ನ ತೋರಿಸ್ತದೆ ಅಂತ ಅರ್ಥ ಮಾಡ್ಕೊಳ್ರಿ. ಎಕ್ಸಾಂಪಲ್ಸ್ ತಗೊಂಡಿದೀನಿ, ಐ ಹ್ಯಾವ್ ಸಮ್ ವಾಟರ್. ನನಗೆ ಸ್ವಲ್ಪ ನೀರ್ ಬೇಕು. ಎಷ್ಟು ಬೇಕು, 1 ಗ್ಲಾಸ, 2 ಗ್ಲಾಸ, ಇದರಲ್ಲಿ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಜಸ್ಟ್ ನನಗೆ ಏನ್ ಬೇಕು, ವಾಟರ್ ಬೇಕು. ಅದು ಎಷ್ಟು ಬೇಕು, ಸಮ್ ವಾಟರ್. ಸ್ವಲ್ಪ ನನಗೆ ವಾಟರ್ ಬೇಕು. ವಾಟರ್ ಅನ್ನೋದು ನೌನ್. ಸಮ್ ಅನ್ನುವಂಥದ್ದು ಒಂದು ನಂಬರ್ ಅನ್ನ ತೋರಿಸ್ತಿದೆ, ಆದ್ರೆ ಎಕ್ಸಾಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಇದು ಕ್ವಾಂಟಿಟಿ ಅಬ್ಜೆಕ್ಟಿವ್ ಆಯ್ತು. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ಶಿ ಹ್ಯಾಸ್ ಲಿಟಲ್ ಮನಿ. ಅವಳ ಹತ್ರ ಏನಿದೆ, ಸ್ವಲ್ಪ ದುಡ್ಡಿದೆ ಅಂತ ಹೇಳಿ ಹೇಳ್ತಾ ಇದೀವಿ. ಮನಿ ಅನ್ನುವಂಥದ್ದು ನೌನ್. ಲಿಟಲ್ ಅನ್ನುವಂಥದ್ದು ಪ್ರಮಾಣವನ್ನು ತೋರಿಸಿದೆ, ಅದಕ್ಕೋಸ್ಕರ ಇದು ಕ್ವಾಂಟಿಟಿ ಅಬ್ಜೆಕ್ಟಿವ್ ಆಯ್ತು. ಲಿಟಲ್ ಅನ್ನುವಂಥದ್ದು ಇಲ್ಲಿ ಅಬ್ಜೆಕ್ಟಿವ್ ಆಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್, ನಂಬರ್ ಅಬ್ಜೆಕ್ಟಿವ್, ಸಂಖ್ಯೆಯನ್ನ ಸೂಚಿಸಬೇಕು. ಇಲ್ಲಿ ಕ್ವಾಂಟಿಟಿ ಅಂದ್ರೆ ಪ್ರಮಾಣವನ್ನು ತೋರಿಸ್ಬೇಕು, ಇದು ಕರೆಕ್ಟ್ ಎಕ್ಸಾಕ್ಟ್ ನಂಬರ್ ಅನ್ನ ತೋರಿಸಲ್ಲ, ಆದ್ರೆ ನಂಬರ್ ಅನ್ನುವಂಥದ್ದು ಎಕ್ಸಾಕ್ಟ್ ನಂಬರ್ ಅನ್ನ ತೋರಿಸ್ತದೆ. ಶೋಸ್ ನಂಬರ್, ಇದು ಏನ್ ಮಾಡುತ್ತೆ, ನಂಬರ್ ಅನ್ನ ತೋರಿಸ್ತದೆ, ಎಕ್ಸಾಕ್ಟ್ ನಂಬರ್ ಗೊತ್ತಾಗ್ಬೇಕು ನಮಗೆ. ಐ ಹ್ಯಾವ್ 2 ಬುಕ್ಸ್. ನನ್ನ ಹತ್ರ ಬುಕ್ಸ್ ಇದಾವೆ. ಬುಕ್ಸ್ ಅನ್ನೋದೇನು, ನೌನ್ ಅಲ್ವಾ, ಕೌಂಟೇಬಲ್ ನೌನ್. ಬುಕ್ ಮತ್ತೆ ಬುಕ್ಸ್ ಸಿಂಗ್ಯುಲರ್ ಪ್ಲೂರಲ್ ಮಾಡೋದಕ್ಕೆ ಬಂದ್ರೆ ಅದನ್ನ ನಾವು ಕೌಂಟೇಬಲ್ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದೆ. ಈಗ ಈ ಒಂದು ಬುಕ್ಸ್ ಅನ್ನುವಂತ ನೌನ್, ಎಷ್ಟು ಬುಕ್ಸ್ ಇದಾವೆ, 2 ಅಲ್ವಾ, ಅದಕ್ಕೋಸ್ಕರ ಇದು ನಂಬರ್ ಅಬ್ಜೆಕ್ಟಿವ್ ಆಯ್ತು. ನಂಬರ್ ಅನ್ನ ತೋರಿಸ್ತಿದೆ, ಅದಕ್ಕೋಸ್ಕರ ಇದು ನಂಬರ್ ಅಬ್ಜೆಕ್ಟಿವ್ ಆಯ್ತು. ಶಿ ಈಸ್ ದ ಫಸ್ಟ್ ರ್ಯಾಂಕ್ ಹೋಲ್ಡರ್. ಅವಳು ಫಸ್ಟ್ ರ್ಯಾಂಕ್ ಪ್ಲೇಸ್ ಅಲ್ಲಿ ಇವಾಗ ಇದ್ದಾಳೆ ಅಂತ ಹೇಳ್ತಿದೀವಿ. ಅಂದ್ರೇನು, ರ್ಯಾಂಕ್ ಹೋಲ್ಡರ್ ಅಂತಂದ್ರೇನು, ಆ ಒಂದು ಪ್ಲೇಸ್ ಅಲ್ಲಿ ಇರುವಂತದ್ದು, ರ್ಯಾಂಕ್ ಅನ್ನ ತಗೊಂಡಿದ್ದಾಳೆ, ಅವಳು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಿದೀವಿ. ರ್ಯಾಂಕ್ ಹೋಲ್ಡರ್ ಯಾರಿದ್ದಾರೆ, ಶಿ. ಶಿ ಅಂತಂದ್ರೆ ಯಾರು, ಹುಡುಗಿ ತಾನೆ, ಗರ್ಲ್ ಅಲ್ವಾ. ನೌನ್, ಈಗ ನೋಡ್ರಿ, ನೌನ್ ಬಗ್ಗೆ ಅಥವಾ ಪ್ರನೌನ್, ನೌನ್ ಅನ್ನೇ ನಾವು ಪ್ರನೌನ್ ಆಗಿ ಕನ್ವರ್ಟ್ ಮಾಡಿರ್ತೀವಿ ಅಲ್ವಾ. ಶಿ, ಇವಳ ಬಗ್ಗೆನೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ಕೊಡ್ತಿದೆ, ರ್ಯಾಂಕ್ ಅಲ್ಲಿ ಇದ್ದಾಳೆ. ಎಷ್ಟನೇ ರ್ಯಾಂಕ್, ನಂಬರ್ ತೋರಿಸಿದೆ, ಇವಳು ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ದಾಳೆ ಅಲ್ವಾ. ಫಸ್ಟ್ ಅನ್ನೋದದ್ದು ನಂಬರ್ ಅಬ್ಜೆಕ್ಟಿವ್ ಆಯ್ತು. ಅರ್ಥ ಆಯ್ತಾ. ಇದೇ ನೌನ್ ಅಂತ ಅರ್ಥ ಮಾಡ್ಕೊಳ್ರಿ. ಅಥವಾ ಪ್ರನೌನ್ಗೂ ಕೂಡ ನಾವು ಹೇಳ್ಬೋದು. ಪ್ರನೌನ್ ಅನ್ನ ನೌನ್ ಇಂದಲೇ ತಾನೇ ತಗೊಂಡಿರ್ತೀವಿ.
ಹುಡುಗ ಇದ್ರೆ ಹಿ ಅಂತೀವಿ, ಹುಡುಗಿ ಇದ್ರೆ ಶಿ ಅಂತೀವಿ, ವಸ್ತು ಇದ್ರೆ ಇಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್. ಡೆಮಾನ್ಸ್ಟ್ರೇಟ್ ಅಂತಂದ್ರೇನು, ಒಂದೇ ವಸ್ತುವನ್ನ ಒಂದೇ ವ್ಯಕ್ತಿಯನ್ನ ಪರ್ಟಿಕ್ಯುಲರ್ ಆಗಿ ತೋರಿಸುವಂತದ್ದು ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ಅಬ್ಜೆಕ್ಟಿವ್ ಅಂತ ಇದೆ, ಅಂದ್ರೆ ಇದು ಏನ್ ತೋರಿಸ್ತದ, ಪಾಯಿಂಟ್ಸ್ ಔಟ್ ಸಮಥಿಂಗ್, ಕೆಲವು ವಿಚಾರಗಳನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸುವಂತದ್ದು. ಎಕ್ಸಾಂಪಲ್, ದಿಸ್ ಬುಕ್ ಈಸ್ ಮೈನ್. ದಿಸ್ ಅನ್ನುವಂಥದ್ದು ಏನಾಗುತ್ತೆ, ಡೆಮಾನ್ಸ್ಟ್ರೇಟಿವ್ ಪ್ರನೌನೇ ಆದ್ರೆ ಅಬ್ಜೆಕ್ಟಿವ್ ಆಗಿ ಕನ್ವರ್ಟ್ ಆಗಿದೆ. ಯಾಕೆ, ಬುಕ್ ಅನ್ನುವಂಥದ್ದು ಯಾರ್ದಿದು, ನನ್ನದು ಅಲ್ವಾ, ರಿಫ್ಲೆಕ್ಷನ್ ಬರ್ತಿದೆ, ಇದು ನನ್ನದು ಅಂತ ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ, ಅದಕ್ಕೆ ಇದು ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಆಯ್ತು. ಬುಕ್ ಅನ್ನುವಂಥದ್ದು ನೌನ್, ಬುಕ್ ಅನ್ನ ಒತ್ತಿ ಒತ್ತಿ ಹೇಳ್ತಿದೆ, ಬುಕ್ ಇದು ನಂದು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇದು ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಆಯ್ತು. ನೆಕ್ಸ್ಟ್, ದೋಸ್ ಮ್ಯಾಂಗೋಸ್ ಆರ್ ಸ್ವೀಟ್. ಅಲ್ಲಿರುವಂತಹ ಮ್ಯಾಂಗೋಸ್ ತುಂಬಾ ಸ್ವೀಟ್ ಆಗಿದ್ದಾವೆ ಅಂತ ಹೇಳಿ ಮ್ಯಾಂಗೋಸ್ ಬಗ್ಗೆ ಹೇಳ್ತಾ ಇದೀವಿ. ಎಷ್ಟು, ಯಾವ ಮ್ಯಾಂಗೋಸ್, ದೋಸ್ ಅಂತ ಹೇಳ್ತಿದ್ವಲ್ವಾ, ಅದಕ್ಕೋಸ್ಕರ ಇದು ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಆಯ್ತು. ಮ್ಯಾಂಗೋಸ್ ಅನ್ನುವಂಥದ್ದು ನೌನ್. ಅರ್ಥ ಆಯ್ತಲ್ಲ? ಇಷ್ಟು ಟೈಪ್ಸ್ ಇದಾವೆ, ಇನ್ನು 2 ಉಳಿದಿರೋ ಟೈಪ್ಸ್ ಇದಾವೆ, ಅವುಗಳನ್ನ ಈಗ ನೋಡೋಣ. ಓಕೆ, ನೆಕ್ಸ್ಟ್ ಪೊಸೆಸಿವ್ ಅಬ್ಜೆಕ್ಟಿವ್. ಪೊಸೆಸಿವ್ ಅಂತ ಅಂದ್ರೆ ಏನು, ಓನರ್ಶಿಪ್ ಅನ್ನ, ನನ್ನ ಒಂದು ಹಿರಿತನವನ್ನ ತೋರಿಸುವಂತಹ ಒಂದು ಅಬ್ಜೆಕ್ಟಿವ್ ಆಗಿರ್ತದೆ. ಇದು ಏನನ್ನ ತೋರಿಸಿದ, ಶೋಸ್ ಓನರ್ಶಿಪ್. ಒಂದು ವಸ್ತುವಿನ ಮೇಲೆ ನನ್ನ ಓನರ್ಶಿಪ್ ಅನ್ನ ತೋರಿಸ್ಬೇಕು. ಆ ರೀತಿ ಇದ್ರೆ ನಾವು ಅದನ್ನ ಪೊಸೆಸಿವ್ ಅಬ್ಜೆಕ್ಟಿವ್ ಅಂತ ಕರಿತೀವಿ. ದಿಸ್ ಈಸ್ ಮೈ ಬ್ಯಾಗ್. ಬ್ಯಾಗ್ ಅನ್ನೋಂಥದ್ದು ನೌನ್. ನೋಡಿ, ದಿಸ್ ಅಂತ ಇದೆ, ಇದು ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಗೆ ಬರ್ತದಾ, ಇಲ್ಲ. ಇಲ್ಲಿ ನೋಡ್ರಿ, ಸೆಂಟೆನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದೆ, ಬ್ಯಾಗ್ ಬಗ್ಗೆ ಮಾತಾಡ್ತಿದೆ. ಸೊ ಇವಾಗ ಬ್ಯಾಗ್ ಆದ್ಮೇಲೆ ಅದ್ರ ಬಿಫೋರ್ ಏನಿದೆ, ಮೈ ಅನ್ನುವಂತ ವರ್ಡ್ ಇದೆ, ಇದು ಪ್ರನೌನೇ ಆಗಿರ್ಬೋದು, ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ಅಬ್ಜೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ, ಮೈ ಬ್ಯಾಗ್, ಇದು ಬ್ಯಾಗ್ ನನ್ನದು ಅಂತ ಹೇಳ್ತಿದ್ದೀನಿ ನಾನು. ಈ ಬ್ಯಾಗ್ ನನ್ನದಿದೆ, ಓನರ್ಶಿಪ್ ಅನ್ನ ತೋರಿಸಿದೆ. ಈ ಬ್ಯಾಗ್ ಮೇಲೆ ನನ್ನ ಒಂದು ಆಳ್ವಿಕೆ ನಡೀತಾ ಇದೆ, ಅಂದ್ರೆ ಇದರ ಮೇಲೆ ಇದು ನನ್ನ ಸ್ವಂತದ್ದು ಅಂತ ಹೇಳ್ತಿದೀವಿ. ಪೊಸೆಸಿವ್ನೆಸ್ ತೋರಿಸ್ತಾ ಇದೀವಿ ಅಲ್ವಾ. ಇದು ನನ್ನ ಬ್ಯಾಗ್ ಅಂತ ಹೇಳ್ತಿದೀವಲ್ವಾ, ಮೈ ಅನ್ನೋದು ಪ್ರನೌನ್ ಆಗಲ್ಲ, ಅಬ್ಜೆಕ್ಟಿವ್ ಆಗುತ್ತೆ. ಓಕೆ, ಇವನ್ನೆಲ್ಲ ನಾವ್ ಹೆಂಗ್ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ ನಾನು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಬರ್ದು ಹೇಳ್ತಿದೀನಿ. ನೆಕ್ಸ್ಟ್, ದಿಸ್ ಈಸ್ ಹಿಸ್ ಕಾರ್. ಇದು ಇವನ ಕಾರ್ ಅಂತ ಹೇಳಿ ಹೇಳ್ತಿದೀವಿ. ಆ ಕಾರ್ ನ ಓನರ್ ಯಾರಿದ್ದಾರೆ, ಇವನು ಅಲ್ವಾ. ಕಾರ್ ಅನ್ನೋದು ನೌನ್. ಹಿಸ್ ಕಾರ್, ಅವನ ಕಾರ್ ಅಂತ ಹೇಳ್ತಿದೀವಿ. ಯಾಕೆ, ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ಬೇಕು, ಅದು ಯಾರಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಕಾರ್ ಯಾರದ್ದು, ಇವನ ಕಾರ್. ಹಿಸ್ ಅನ್ನುವಂಥದ್ದು ಅಬ್ಜೆಕ್ಟಿವ್ ಆಯ್ತು, ಪೊಸೆಸಿವ್ ಅಬ್ಜೆಕ್ಟಿವ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇಂಟರಾಗೇಟಿವ್ ಅಬ್ಜೆಕ್ಟಿವ್. ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿತ್ತು, ಇಂಟರಾಗೇಟಿವ್ ಪ್ರೊನೌನ್ಸ್ ಆಗಿತ್ತು, ಈಗ ಇಂಟರಾಗೇಟಿವ್ ಅಬ್ಜೆಕ್ಟಿವ್. ಇಂಟರಾಗೇಟಿವ್ ಅಂತಂದ್ರೇನು, ಕ್ವಶನ್ಸ್ ಅಂತ ನಮಗೆ ನೆನಪಿಗೆ ಬರ್ಬೇಕು ಅಂತ ಇಂಟರಾಗೇಟಿವ್ ಅಂತ ವರ್ಡ್ ಬಂದಲ್ಲೆಲ್ಲ ನಾನು ಹೇಳ್ಕೊತಾ ಬಂದಿದ್ದೀನಿ. ಯೂಸ್ಡ್ ಇನ್ ಕ್ವಶನ್ಸ್, ಇವುಗಳನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಕ್ವಶನ್ಸ್ ಗಳನ್ನ ಹಾಕ್ಬೇಕಾದಾಗ ಈ ಒಂದು ಅಬ್ಜೆಕ್ಟಿವ್ಸ್ ಅನ್ನ ಬಳಸ್ಕೊಳ್ತೀವಿ. ಯೂಸ್ಡ್ ಇನ್ ಕ್ವಶನ್ಸ್. ನೆಕ್ಸ್ಟ್, ವಿಚ್ ಬುಕ್ ಡು ಯು ವಾಂಟ್. ನಿನ್ಗೆ ಬುಕ್ ಬೇಕಾಗಿದೆ, ನಿನ್ಗೆ ಯಾವ ಬುಕ್ ಬೇಕಾಗಿದೆ ಅಂತ ಕೇಳ್ತಿದೀವಿ, ಬುಕ್ ಬಗ್ಗೆ ಕೇಳ್ತಿದೀವಿ. ಬುಕ್ ಅನ್ನೋದು ನೌನ್. ಯಾವ ಬುಕ್, ಇಲ್ಲಿ ನೌನ್ ಹಿಂದೆ ಬಂದಿರೋದಕ್ಕೇನೆ ಇದು ಅಬ್ಜೆಕ್ಟಿವ್ ಆಗ್ತಿದೆ. ಅರ್ಥ ಆಯ್ತಲ್ಲ? ವಿಚ್ ಬುಕ್ ಡು ಯು ವಾಂಟ್, ನಿನಗೆ ಯಾವ ಬುಕ್ ಬೇಕಾಗಿದೆ. ಸೊ ವಿಚ್ ಅನ್ನುವಂಥದ್ದು ಇಂಟರಾಗೇಟಿವ್ ಅಬ್ಜೆಕ್ಟ್ ಆಯ್ತು. ಇಲ್ಲಿ ಬುಕ್ ಅನ್ನುವಂಥದ್ದು ನೌನ್, ವಿಚ್ ಬುಕ್ ಅಂತ ಕೇಳ್ತಿದೀವಿ, ಅದಕ್ಕೆ ಇದು ಅಬ್ಜೆಕ್ಟಿವ್ ಆಯ್ತು. ನೆಕ್ಸ್ಟ್, ಹೂಸ್ ಪೆನ್ ಈಸ್ ದಿಸ್. ಇದು ಪೆನ್ ಯಾರದ್ದು, ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದೀವಿ. ಪೆನ್ ಅನ್ನೋದು ನೌನ್, ಹೂಸ್ ಅನ್ನುವಂಥದ್ದು ಅಬ್ಜೆಕ್ಟಿವ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇವುಗಳನ್ನ ಸುಲಭವಾಗಿ ಹೆಂಗ್ ನೆನ್ಪಿಟ್ಟೋದು, ಇದು ಪ್ರೊನೌನ್ ಅಥವಾ ಅಬ್ಜೆಕ್ಟಿವ್ ಅಂತ ಹೇಳಿ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳಿ ಇಲ್ಲಿ ನಾನು ಕೆಲವು ಪಾಯಿಂಟ್ಸ್ ನ ಕೊಟ್ಟು ಹೇಳ್ತಿದ್ದೀನಿ ನೋಡಿ. ಅಬ್ಜೆಕ್ಟಿವ್ಸ್ ಯೂಶುವಲಿ ಕೇಮ್ ಬಿಫೋರ್ ನೌನ್ಸ್. ಅಬ್ಜೆಕ್ಟಿವ್ಸ್ ಯಾವಾಗ್ಲೂ ಪ್ರತಿ ಸೆಂಟೆನ್ಸ್ ಅಲ್ಲಿ ಯಾವಾಗ್ಲೂ ಎಲ್ಲಿ ಬರ್ತವೆ, ಬಿಫೋರ್ ನೌನ್ಸ್. ಬ್ಯಾಗ್ ಹಿಂದ್ಗಡೆ ಮೈ ಬಂದಿದೆ, ಕಾರ್ ಹಿಂದ್ಗಡೆ ಹಿಸ್ ಬಂದಿದೆ, ಇಲ್ಲಿ ನೋಡಿ ಬುಕ್ ಹಿಂದ್ಗಡೆ ವಿಚ್ ಬಂದಿದೆ, ಪೆನ್ ಹಿಂದ್ಗಡೆ ಹೂಸ್ ಅಂತ ಬಂದಿದೆ. ಅಂದ್ರೆ ಈ ಒಂದು ಅಬ್ಜೆಕ್ಟಿವ್ಸ್ ಯಾವಾಗ್ಲೂ ಕೂಡ ನಮಗೆ ನೌನ್ ಹಿಂದ್ಗಡೆ ಬರ್ತವೆ. ನೌನ್ ಹಿಂದ್ಗಡೆ ಬಂತು ಅಂದ ತಕ್ಷಣ ನಮ್ಗೆ ಅದು ಅಬ್ಜೆಕ್ಟಿವ್ ಅಂತ ಐಡೆಂಟಿಫೈ ಆಗ್ಲಿ. ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ರಿ. ಹೇ ಬಿಗ್ ಹೌಸ್. ಹೌಸ್ ಅನ್ನೋದು ನೌನ್ ಇದೆ, ನೌನ್ ಬಿಫೋರ್ ಏನ್ ಬಂದಿದೆ, ಬಿಗ್.
ಎಂತ ಹೌಸ್ ಇದೆ, ಅದು ದೊಡ್ಡ ಮನೆ ಇದೆ ಅಂತ ಹೇಳಿ ಕರಿತೀವಿ. ಸೊ ಇದು ಆಟೋಮೆಟಿಕ್ ಆಗಿ ಅಡ್ಜೆಕ್ಟಿವ್ ಆಯ್ತಲ್ಲ. ಸೊ ನೌನ್ ಹಿಂದ್ಗಡೆ ಬಂತು ಅಂದ ತಕ್ಷಣ ಅದನ್ನ ಅಡ್ಜೆಕ್ಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಮಟೈಮ್ಸ್ ಆಫ್ಟರ್ ವರ್ಬ್ಸ್. ಸಮಟೈಮ್ಸ್ ಆಫ್ಟರ್ ವರ್ಬ್ ಆದ್ಮೇಲೆ ಬರುವಂತವು ಅಡ್ಜೆಕ್ಟಿವ್ ಆಗಿರ್ತವೆ. ಅವು ಎಂತವು? ದ ಬಾಯ್ ಈಸ್ ಹ್ಯಾಪಿ ಅಲ್ವಾ. ಈಸ್ ಅನ್ನೋದು ವರ್ಬ್. ಈಸ್ ಅನ್ನೋದು ಮೈನ್ ವರ್ಬ್ ಆಗಿ ಆಕ್ಟ್ ಮಾಡ್ತಾ ಇದೆ, ಅದನ್ನ ಅಬ್ಸರ್ವ್ ಮಾಡಿ. ಯಾರ ಬಗ್ಗೆ ಮಾತಾಡ್ತಿದೀವಿ? ದ ಬಾಯ್, ಒಬ್ಬ ಹುಡುಗನ ಬಗ್ಗೆ ಮಾತಾಡ್ತಿದೀವಿ. ಆ ಹುಡುಗ ಯಾವ ರೀತಿ ಇದ್ದಾನೆ? ಹ್ಯಾಪಿ ಆಗಿದ್ದಾನೆ ಅಲ್ವಾ. ಈಸ್ ಹ್ಯಾಪಿ ಆಫ್ಟರ್ ವರ್ಬ್. ಅರ್ಥ ಆಯ್ತಲ್ಲ. ಕೆಲವು ಸಲ ವರ್ಬ್ ನೌನ್ ನ ಹಿಂದ್ಗಡೆ ಬರ್ತದೆ, ಇನ್ನು ಕೆಲವು ಸಲ ವರ್ಬ್ ನ ಮುಂದ್ಗಡೆ ಬರುತ್ತೆ. ಈ ರೀತಿ ಬಂದ್ರೆ ಅದನ್ನ ಅಡ್ಜೆಕ್ಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ನಿಮಗೆ ಕೆಲವು ಹೋಮ್ವರ್ಕ್ ಕೊಟ್ಟಿದ್ದೀನಿ ನೋಡಿ. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್. ಐ ಹ್ಯಾವ್ 3 apples. ದಿಸ್ ಈಸ್ ಮೈ ಕ್ಯಾಟ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ಯಾವ, ಇದು ಒಂದೇ ಅಲ್ಲ, ನೀವು ಕಂಡುಹಿಡಿಬೇಕಾಗಿರೋದು ಅಡ್ಜೆಕ್ಟಿವ್ ಮಾತ್ರ ಅಲ್ಲ. ಈ ಒಂದು ಸೆಂಟೆನ್ಸ್ ಅಲ್ಲಿ ಶಿ ಅನ್ನುವಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್, ಹ್ಯಾಸ್ ಅನ್ನುವಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್, ಎ ಅನ್ನುವಂಥದ್ದು ಯಾವ ಒಂದು ಗ್ರಾಮರ್ ಪಾಯಿಂಟ್ ಆಗುತ್ತೆ, ಬ್ಯೂಟಿಫುಲ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸೇರುತ್ತೆ, ಡ್ರೆಸ್ ಅನ್ನುವಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸೇರುತ್ತೆ. ಆ ರೀತಿಯಾಗಿ ಇದರಲ್ಲಿ ಎಲ್ಲಾ ಸೆಂಟೆನ್ಸ್ ಅಲ್ಲಿ ಬರುವಂತಹ ಪ್ರತಿಯೊಂದು ವರ್ಡು ಕೂಡ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸೇರುತ್ತೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ನ ಮುಖಾಂತರವಾಗಿ ಆನ್ಸರ್ ನ ಮಾಡಿದ್ರೆ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನನಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ಗೆ ಈಸಿಯಾಗಿ ಪ್ರಿಪೇರ್ ಆಗಿ ನಾನು ನಿಮ್ ಮುಂದೆ ಆ ಕ್ಲಾಸ್ ಅನ್ನ ಪ್ರೆಸೆಂಟ್ ಮಾಡ್ಬೋದು. ಓಕೆ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೋಡ್ಬಿಟ್ಟು ಇದನ್ನ ಕಟ್ ಮಾಡಿದ್ರೆ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಲ್ಲ. ಸೊ ಫುಲ್ ನೋಡಿ, ಕಂಟಿನ್ಯೂ ಮಾಡಿ, ನನ್ನ ಚಾನಲ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.